ಅಲ್ಲಿ ಅವನ ತೋರ್ಸೋಣ ಕ್ಯಾಮ್ರಾಮನ್ ಕೆಲಸ. ಸೊ ಲೆಟ್ಸ್ ಗೋ. ಈಗ ನಾನು ನಮ್ಮ ಬೈಕ್ ತಗೊಂಡು ಹೋಗಿ ತಗೊಂಡು ಬನ್ನಿ. ಕತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ದೇವಸ್ಥಾನ. ಹೀಗೆ ನೋಡ್ಬೋದು ಇಲ್ಲಿಂದ ಇಲ್ಲಿ ಗುಹೆ ಒಳಗಡೆ ದೇವಸ್ಥಾನ ನೀವು ನೋಡಿದ್ರೆ ಆಲ್ರೆಡಿ ತೋರ್ಸ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಬನ್ನಿ. ಇವತ್ತು ನಾವೆಲ್ಲ ಸೇರ್ಕೊಂಡು ಒಂದು ಇತಿಹಾಸದ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅವನ ತೋರ್ಸೋಣ ಕ್ಯಾಮ್ರಾಮನ್ ಕೆಲಸ ಏನು ತೋರ್ಸೋಣ. ಇವನು ನಾನು ಮತ್ತೆ ನಮ್ಮ ಕ್ಯಾಮ್ರಾಮನ್. ಬನ್ನಿ ಕ್ಯಾಮ್ರಾಮನ್ ತೋರಿಸ್ತೀನಿ. ಇವಳು ಕ್ಯಾಮ್ರಾಮನ್. ಕೆರಡಿಯಲ್ಲಿರುವ, ನಿಮ್ಗೆಲ್ಲರಿಗೂ ಗೊತ್ತಿರ್ತೀರ, ರೀಲ್ಸ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀರ. ಕೆರಡಿಯಲ್ಲಿರುವ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ ದೇವಸ್ಥಾನ ಮೂಡ್ಗಲ್ ಅಂತ ಒಂದು ಜಾಗದಲ್ಲಿದೆ. ಬನ್ನಿ, ಆ ದೇವಸ್ಥಾನ ಎಷ್ಟು ಸಖತ್ತಾಗಿದೆ. ನೀರು ಒಳಗಡೆ ಫುಲ್ ಮೀನಲ್ಲಿ ಸರೌಂಡ್ ಆಗಿರೋ ಒಂದು ಶಿವಲಿಂಗ. ಆ ದೇವಸ್ಥಾನ ಹೆಂಗಿದೆ, ಅಲ್ಲೆಲ್ಲ ಹೆಂಗಿದೆ ಆಚೆ ಕಡೆ ಸರೌಂಡಿಂಗ್ಸ್ ಎಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು. ಅದನ್ನ ಇವತ್ತು ನನ್ನ ಬ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಫಸ್ಟ್ ಟೈಮ್ ಈ ತರ ಬ್ಲಾಗ್ ಮಾಡ್ತಾ ಇದೀನಿ. ಒಂದು ಏನಂತಾರೆ, ಇತಿಹಾಸದ ದೇವಸ್ಥಾನ ಅದು. ನೀವು ಕಾಂತಾರ ಮೂವಿಯಲ್ಲೂ ಕೂಡ ನೋಡಿರ್ಬೋದು, ಒಂದು ಗುಹೆ ಒಳಗಡೆ ಶಿವಲಿಂಗ ಕೆಳಗಡೆ ಇರುತ್ತಲ್ಲ, ಒಂಥರ ಆ ತರ ಕಾನ್ಸೆಪ್ಟ್ ಅಲ್ಲಿ ಈ ದೇವಸ್ಥಾನ ಇರೋದು. ಸೊ ಬನ್ನಿ ಈಗ ಹೋಗಿ ಆ ದೇವಸ್ಥಾನ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾವೆಲ್ಲರೂ ಬೈಕ್ ರೈಡ್ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಈಗ ನಾನು, ನಮ್ಮ ಬೈಕು, ನಮ್ಮ ಕ್ಯಾಮ್ರಾಮನ್ ಮತ್ತೆ ಇನ್ನೊಬ್ರು ರೆಡಿ ಆಗಿದ್ದಾರೆ ನಮ್ಗೆ ಲೊಕೇಶನ್ ತೋರ್ಸಕ್ಕೆ. ಸೊ ಬನ್ನಿ ಈಗ ಇಲ್ಲಿಂದ ಹೋಗೋಣ. ಸೊ ಗಾಯ್ಸ್ ಬನ್ನಿ, ಈಗ ನಾನು, ನಮ್ ಸಿಂಚಿತ್ತ ಅವರು ಹಾಗೂ ನನ್ನ ತಮ್ಮ ಅಲ್ಲಿ ಬರ್ತಾ ಹಿಂದೆಗಡೆ ನೋಡಿ, ಅವನು, ನಾವು 3 ಜನ ಈಗ ಮೂಡ್ಗಲ್ಲಲ್ಲಿರುವ ಕೇಶವನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ ದೇವಸ್ಥಾನ ಎಷ್ಟು ಫೇಮಸ್ ಇದೆ, ಅದು ಒಳಗಡೆ ಏನ್ ಇದಿದೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ನೀವು ನೋಡಿರ್ಬೋದು ಸುಮಾರು ಜನ ಸೆಲೆಬ್ರಿಟೀಸ್ ಆಗ್ಲಿ ಅಥವಾ ನಮ್ ರಿಷಬ್ ಶೆಟ್ಟಿ ಅವರಾಗ್ಲಿ ಮತ್ತೆ ಸುಮಾರು ಜನ ಹೋಗಿರೋದನ್ನ ನೋಡಿರ್ತೀರಾ. ಸೊ ಈಗ ಬನ್ನಿ, ನಾವು ಆ ದೇವಸ್ಥಾನ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಈ ಬ್ಲಾಗ್ ಅಲ್ಲಿ. ಎಂಡ್ ವರ್ಗು ಬ್ಲಾಗ್ ನ ಫುಲ್ ನೋಡಿ, ಮಿಸ್ ಮಾಡದೆ ಎಂಡ್ ನ ಫುಲ್ ನೋಡಿ. ಸಖತ್ತಾಗಿರುತ್ತೆ ಈ ಬ್ಲಾಗ್ ನ, ಮಿಸ್ ಮಾಡ್ಕೋಬೇಡಿ ಆಯ್ತಾ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ನಮ್ಮ ಊರಿನ ರೋಡ್ ಹೆಂಗಿದೆ ನೋಡಿ. ಫುಲ್ ಕಾಡು ಒಳಗಡೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಅಲ್ಲ ಸಿಂಚು? ಗೈಸ್, ನಾನು ಆಡಿಯೋ ರೆಕಾರ್ಡ್ ಆಗಿಲ್ಲ, ಸೊ ಈಗ ಆಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಈ ಕಡೆಯಿಂದ ನಾವು ಬಂದಿರೋದು, ಅಲ್ಲಿ ಬೋರ್ಡ್ ಕಾಣಿಸ್ತದಲ್ವ ನಿಮಗೆ, ಶ್ರೀ ಕೇಶವನಾಥೇಶ್ವರ ಟೆಂಪಲ್ಗೆ ಹೋಗೋ ದಾರಿ ಅಂತ. ನಾವು ಈ ಕಡೆಯಿಂದ ಬಂದು ಈ ಕಡೆಯಿಂದ ಆ ಕಡೆ ಲೆಫ್ಟ್ ಸೈಡ್ಗೆ ಹೋಗಬೇಕಾಗತ್ತೆ. ಈ ಕಡೆಯಿಂದನೂ ಬಂದು ಕೂಡ ನೀವು ಆ ಕಡೆಗೆ ಹೋಗ್ಬೋದು. ಅಲ್ಲಿ ನಿಮಗೆ ಬೋರ್ಡ್ ಹಾಕಿರ್ತಾರೆ ಯಾವ ಕಡೆ ಹೋಗೋದು ಅಂತ. ಸೊ ನೀವು ಬೋರ್ಡ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ. ಈಗ ಆ ಕಡೆಯಿಂದ ಬಂದು ಈ ಕಡೆ ಹೋದರೆ ದಾರಿ ಹಿಂಗೆ ಕಾಣಿಸುತ್ತೆ ನಿಮಗೆ ಟೆಂಪಲ್ಗೆ ಹೋಗೋಕ್ಕೆ. ಸೊ ದಿಸ್ ಇಸ್ ದ ದಾರಿ ಫಾರ್ ಕೇಶವನಾಥೇಶ್ವರ ಟೆಂಪಲ್.
ಗೈಸ್ ಈಗ ನೀವು ನೋಡ್ಬೋದು ನಾವು ಫೈನಲಿ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಇದು ಮೇಲೆಗಡೆ ಇರೋದು ಕಲ್ಲು ಬಂಡೆ ಥರ ಫುಲ್ಲು ಬೆಟ್ಟ ಥರ ಇದೆ. ಕೆಳಗೆ ಇಳಿದ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಈಗ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಕೆಳಗಡೆ ಗಾಡಿನ ದೇವಸ್ಥಾನ ಎಲ್ಲಿದೆ ಇಲ್ಲಿ? ಅದೇ ದೇವಸ್ಥಾನನಾ? ಓಹೋ, ಇಷ್ಟೇ ಕೆಳಗಿದೆ, ಇಷ್ಟೇ ಹತ್ರ ಇದೆ, ನಂಗೆ ಗೊತ್ತಿದ್ದಿಲ್ಲ. ನೋಡಿ ಗಾಯ್ಸ್, ದೇವಸ್ಥಾನ ಇಲ್ಲೇ ಕೆಳಗಡೆ ಇದೆ. ಸೊ ಬನ್ನಿ ಹೋಗೋಣ. ನಿಮ್ಗೆ ತೋರಿಸ್ತೀನಿ ಈಗ ದೇವಸ್ಥಾನ ಹೆಂಗಿದೆ ಅಂತ. ಅಲ್ಲಿಂದ ಬರೋದು ಒಂದೇ ಗುಹೆ. ನೋಡಿ ಗಾಯ್ಸ್, ಅಲ್ಲಿ ಗುಹೆ ಇದೆ. ಇದೇ ಗುಹೆ, ಇದ್ರ ಒಳಗಡೆ ಈಗ ದೇವರಿರೋದು. ಸೊ ಬನ್ನಿ ನಿಮ್ಗೆ ಹೀಗೆ ಪೂರ್ತಿ ತೋರಿಸ್ತೀನಿ. ಇದೇ ಎಂಟ್ರೆನ್ಸ್ ದೇವಸ್ಥಾನದ್ದು. ಸೊ ಗೈಸ್, ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಚೀಟಿ ಮಾಡಿಸ್ಕೊಂತೀನಿ. ನೋಡಿ ಗಾಯ್ಸ್, ಇದೆ ಕೇಶವನಾಥೇಶ್ವರ ಸ್ವಾಮಿ ದೇವಾಲಯ. ಅಯ್ಯೋ, ಭಯ ಆಗತ್ತೆ ನಂಗೆ ಕೆಳಗಡೆ ಹೋಗೋಕೆ. ಇಲ್ಲೆಲ್ಲ ಸ್ವಲ್ಪ ದೇವ್ರದ್ದು ಇದಿದೆ, ಕಲ್ಗಳು. ಇಲ್ಲಿ ಒಳಗೆ ನಿಂತಿನ ಬಿಟ್ಟೋಗ್ಬೇಡ. ಈಗ ಇವರು ಮತ್ತೆ ಆರ್ತಿ ಆಗುತ್ತೆ. ಜಗದೀಶ ಸಮಸ್ತಗಾಚಾರ ಚೀಟಿ ಕೊಟ್ಟ ಇಲ್ಲಿ ಎಂತ ಇದೆ? ಶಿವಲಿಂಗ. ಇದ್ರೊಳಗಡೆ ಶಿವಲಿಂಗ ಇದೆ ನೋಡಿ. ಝೂಮ್ ತೋರ್ತದೆ. ಗೈಸ್, ಈಗ ಮಂಗಳಾರತಿ ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಈಗ ಮಂಗಳಾರತಿ ಮುಗಿದಿದೆ ಗೈಸ್. ಮಂಗಳಾರತಿನ ಮುಗಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದ್ದಲ್ಲ ದೇವಸ್ಥಾನ. ಹೀಗೆ ನೋಡ್ಬೋದು. ಇಲ್ಲಿಂದ ಒಂದ್ ರೌಂಡ್ ತಿರ್ಸಿ ತೋರಿಸ್ತಿನ. ಇಲ್ಲಿಂದ ಹೆಂಗ್ ಕಾಣಿಸಿದೆ ಈಗ ಬೆಳಕಿದೆ. ಝೂಮ್ ಮಾಡಿ ತೋರಿಸಿ ಗೈಸ್. ಅಲ್ಲಿದೆ ದೇವಸ್ಥಾನ. ನೋಡಿದ್ರಲ್ಲ ಹೆಂಗಿದೆ ದೇವಸ್ಥಾನ ಅಂತ. ದೇವಸ್ಥಾನ ಒಳಗಡೆ ಹೋದ್ರಂತೂ ಏನ್ ದೇವಸ್ಥಾನ ಬೆಳೆಸ್ಕೊಂಡು ಅಷ್ಟು ಮನ್ಸಿಗೆ ಒಂಥರ ಶಾಂತಿ, ನೆಮ್ಮದಿ ತರ ಫೀಲ್ ಆಗುತ್ತೆ. ನೋಡಿ, ಇಲ್ಲಿ ಬಂದಿದ್ದೀನಿ. ಇಲ್ಲಿ ಗುಹೆ ಒಳಗಡೆ ದೇವಸ್ಥಾನ. ನೀವು ನೋಡಿದ್ರೆ ಆಲ್ರೆಡಿ ತೋರಿಸಿದ್ದೆ ಗುಹೆ ಒಳಗಡೆ ಏನಿತ್ತು. ಸೊ ಇಲ್ಲಿ ಈಗ ಪ್ರಸಾದ ಕೊಡ್ತಾರೆ. ನಾವು ಚೀಟಿ ತಗೊಂಡಿದ್ದಕ್ಕೆ. ನೀವು ಬೇಕಾದ್ರೆ ಮಂಗಳಾರತಿ ಅಥವಾ ರುದ್ರಾಭಿಷೇಕ ಎರಡೂ ಮಾಡಿಸ್ಕೋಬಹುದು. ಒಳಗಡೆ ಕೇವ್, ಒಳಗಡೆ ಲಿಂಗ. ಅಲ್ಲೂ 2 ಲಿಂಗ ಇರುತ್ತೆ. ಒಂದ್ ಲಿಂಗನ ನೀವು ಟಚ್ ಮಾಡಿ ನೀವು ದೇವಸ್ಥಾನ ದೇವ್ರದ್ದು ಫೀಲ್ ಮಾಡ್ಕೊಂಡು, ಇನ್ನೊಂದು ಒಳಗಡೆ ಪೂಜೆ ಆಗೋ ಲಿಂಗ.
ಬನ್ನಿ ಇಲ್ಲಿಂದ ಲಾಸ್ಟ್ ಟೈಮ್ ತೋರಿಸಿ ಇಲ್ಲಿಂದ ಮನೆಗೆ ಹೊರಡೋಣ. ಸೊ ಬನ್ನಿ ಅಪ್ಪ ಇಲ್ಲಿಂದ ಮನೆಗೆ. ಇಲ್ಲಿಂದನೇ ಇರೋದು, ಬ್ಯಾಂಗ್ಳೂರಲ್ಲಿ ಇರೋದು ಬ್ರಹ್ಮಲಿಂಗೇಶ್ವರ. ನೋಡಿದ್ರಲ್ಲ ಇಲ್ಲಿ ಎಂಟ್ರಿ ಕೇಶನಾಥೇಶ್ವರ ಮೂಡ್ಗಲ್. ಹಿಂಗಿಂದ ಒಳಗಡೆ ಹೋದ್ರೆ ಅಲ್ಲಿ ಗುಹೆ ನೋಡ್ಬೋದು ನೀವು. ಅಲ್ಲಿ ಒಳಗಡೆ ಹೋದ್ರೆ ದೇವಸ್ಥಾನ. ಇಲ್ಲಿ ಆಚೆಲ್ಲ ಎಷ್ಟು ಸ್ಪೇಸ್ ಇದೆ ನೋಡಿ. ಅಲ್ಲಿ ಹಾಯ್, ಈಗ ನಾವು ಫೈನಲಿ ಕೇಶವನಾಥೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮನೆಗೆ ಹೊರಟಿದ್ದೀವಿ. ಆರ್ ಬೈಕ್ ಇಸ್ ರೆಡಿ, ವಿ ಆರ್ ರೆಡಿ. ಕೆಳಗಡೆ ದೇವಸ್ಥಾನ ಇತ್ತು, ನಿಮಗೆ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ. ಸೊ ಈಗ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು, ಮನೆಗೆ ಹೋಗೋದಾ, ಎಲ್ಲಿ ಹೋಗೋದು, ಆಚೆ ಎಲ್ಲ ಊಟ ಮಾಡ್ಕೊಂಡು ಹೋಗೋದಾ ನೋಡೋಣ. ಲೆಟ್ಸ್ ಗೋ ಫ್ರಮ್ ಹಿಯರ್ ಫಸ್ಟ್. ಇವಾಗ ರೋಡ್ ನೋಡಿ ನಾನು ನಿಮ್ಗೆ ಹೆಂಗಿರುತ್ತೆ ತೋರಿಸ್ತೀನಿ. ಸೊ ಗೈಸ್ ಲೆಟ್ಸ್ ಗೋ. ಈಗ ನಾವಿಲ್ಲಿಂದ ಹೊರಟಿದ್ದೀವಿ. ನೋಡಿ ರೋಡ್ ಏನ್ ಸಖತ್ತಾಗಿದೆ ನೋಡಿ. ಈಗ ಫೈನಲಿ ನಾವು ಎಲ್ಲ ಕಡೆ ಮುಗಿಸ್ಕೊಂಡು ವಾಪಸ್ ಈಗ ಮನೆಗೆ ಹೊರಟಿದ್ದೀವಿ. ಮೂಡ್ಗಲ್ ದೇವಸ್ಥಾನ ಆಗಲಿ ಯಾವುದಾಗಲಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ವಾಪಸ್ ಮನೆಗೆ ಹೊರಟಿದ್ದೀವಿ. ನನ್ನ ತಮ್ಮ ಇದೇ ಕಡೆ ಬರ್ತಾ ಇದ್ದಾನೆ. ಈಗ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ನೀವು ಆ ದೇವಸ್ಥಾನನ ಹೋಗಿ ವಿಸಿಟ್ ಮಾಡಿ ಬನ್ನಿ. ಒಂಥರ ಗುಡ್ ಎನರ್ಜಿ ವೈಬ್ ಫೀಲ್ ಆಗುತ್ತೆ. ಸೊ ಅಷ್ಟೇ ಗಾಯ್ಸ್, ನೀವು ಹೋಗಿ ಆ ದೇವಸ್ಥಾನನ ವಿಸಿಟ್ ಮಾಡಿ. ತುಂಬ ಶಾಂತಿಯಾಗಿ ಅನಿಸುತ್ತೆ, ಮನಸ್ಸೆಲ್ಲ ಒಂಥರ ಗುಡ್ ಫೀಲಿಂಗ್ ಆಗುತ್ತೆ ಅಷ್ಟೇ. ಹೆಂಗೆ ಅನಿಸ್ತು ಸಿಂಚು ನಿಮಗೆ? ನೀವು ಮುಂಚೆನೇ ಹೋಗಿದ್ದೆಲ್ಲ, ಹೆಂಗೆ ಅನಿಸುತ್ತೆ ನಿಮಗೆ ಆ ದೇವಸ್ಥಾನ? ನಿಮ್ಗೆ ಹೆಂಗೆ ಅನಿಸುತ್ತೆ? ನಿತಿನ ಬಾಯ್ ಮಾಡಿ. ನಿತಿನ ಬಾಯ್ ಮಾಡದ್ನ? ನಿತಿ ಬಾಯ್ ಮಾಡು, ಬಾಯ್ ಮಾಡೋ. Okay guys, let me end this vlog. ಗಾಡಿ ಬರ್ತಾ ಇದೆ guys, ಗಾಡಿ ಕಾಣಿಸ್ತಿದ್ದೇನಾ ನಾನು? Do like, share and subscribe ಮಾಡಿ ನನ್ನ ಚಾನಲ್ಗೆ. ಇನ್ನೂ ಹೆಚ್ಚಿನ ವಿಡಿಯೋಸ್ಗೋಸ್ಕರ ಫಾಲೋ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರಿ. And subscribe. Bye bye, tata. Bye guys. Let me end this vlog. ತುಂಬಾ ದೊಡ್ಡದಾಯಿತು.